ರಾಮನಗರದ ಅಂಚಿನಲ್ಲಿರೋ ಸಣ್ಣ ಊರು ಹಳೇಘಟ್ಟ. ಅಲ್ಲಿದ್ದ ಕೃಷ್ಣಪ್ಪ ಎಂಬ ಪರಿಶ್ರಮಿ ರೈತ ತನ್ನ ಮನೆಯನ್ನ ಹೊಸದಾಗಿ ಕಟ್ಟಬೇಕೆಂದು ನಿರ್ಧರಿಸಿದನು. ವರ್ಷಗಳ ಪರಿಶ್ರಮದಿಂದ ಸಂಗ್ರಹಿಸಿದ್ದ ಹಣವನ್ನು ಬಳಸುವಾಗ ಜಾಗರೂಕತೆಯಾಗಿ ನಡೆದುಕೊಳ್ಳಬೇಕು ಎಂಬ ಅರಿವು ಅವನಿಗೆ ಇದ್ದರೂ, ಊರಿಗೆ ಹೊಸದಾಗಿ ಬಂದ ಆಧುನಿಕ ಗೃಹ ನಿರ್ಮಾಣ ಕಂಪನಿ ಎಂಬ ಹೆಸರಿನ ಗುತ್ತಿಗೆದಾರರ ತಂಡ ತನ್ನನ್ನು ಮಂತ್ರಮುಗ್ಧನನ್ನಾಗಿ ಮಾಡಿತು. ನಮ್ಮ ಕಂಪನಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಸುತ್ತದೆ, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಗುಣಮಟ್ಟ ನೀಡುತ್ತೇವೆ ಎಂಬ ಮಾತುಗಳಿಂದ ಗುತ್ತಿಗೆದಾರ ರಮೇಶ್ ಕೃಷ್ಣಪ್ಪನ ವಿಶ್ವಾಸ ಗೆದ್ದನು. ಕಾಗದ ಮೇಲಿನ ಒಪ್ಪಂದ, ಬಣ್ಣ ಬಣ್ಣದ ಬ್ರೋಷರ್, ಮಾದರಿ ಚಿತ್ರಗಳು ಇವು ಎಲ್ಲವೂ ನಂಬುವಂತೆ ಮಾಡುತ್ತಿದ್ದವು. ಕೃಷ್ಣಪ್ಪ ತನ್ನ ಜೀವನದ ಸಂಗ್ರಹವಾದ 3,00,000 ರೂಪಾಯಿಗಳನ್ನು ಮುಂಗಡವಾಗಿ ನೀಡಿದ. ಮೊದಲ ಕೆಲ ದಿನಗಳು ಕೆಲಸ ಸರಿಯಾಗಿ ನಡೆದವು. ಆದರೆ 10ನೇ ದಿನದಿಂದ ಕಲ್ಲು, ಸಿಮೆಂಟ್, ಮರಳು ಓಲ್ ಸಂಪನ್ನೆಯಾಗದೆ ಕೆಲಸ ನಿಲ್ಲತೊಡಗಿತು. ಕೆಲಸಗಾರರು ಗೈರುಹಾಜರಾಗತೊಡಗಿದರು. ಕೃಷ್ಣಪ್ಪ ವಿಚಾರಿಸಿದ, ಅನಾರೋಗ್ಯ, ಸಾಮಗ್ರಿ ಬಾಕಿ ಎಂಬ ಕಾರಣಗಳಿಂದ ಕಾಲಹರಣ ಮಾಡುತ್ತಿದ್ದ. ಒಂದು ದಿನ ಬೆಳಿಗ್ಗೆ ಕೃಷ್ಣಪ್ಪ ಸ್ಥಳಕ್ಕೆ ಹೋದಾಗ ಆ ಕಂಪನಿಯ ಬೋರ್ಡು ಕೂಡ ತೆಗೆದುಹಾಕಲ್ಪಟ್ಟಿತ್ತು. ರಮೇಶ್ ಹಾಗೂ ತಂಡ ಪೂರ್ಣವಾಗಿ ಕಾಣೆಯಾಗಿದ್ದರು. ನೀಡಿದ ದೂರವಾಣಿ ಸಂಖ್ಯೆಯೂ ಸ್ವಿಚ್ ಆಫ್. ಆಗ ಕೃಷ್ಣಪ್ಪನಿಗೆ ನಿಜವಾದ ವಂಚನೆಯ ಅರಿವು ಬಂತು. ತಕ್ಷಣವೇ ಅವನು ಪೊಲೀಸ್ ಠಾಣೆಗೆ ದೂರು ನೀಡಿದ. ಊರಿನ 4 ಜನರು ಇದೇ ಗುತ್ತಿಗೆದಾರರಿಂದ ವಂಚಿಸಲ್ಪಟ್ಟಿದ್ದು ಗೊತ್ತಾಯಿತು. ಎಲ್ಲರೂ ಸೇರಿ ಪತ್ರನ ದಾಖಲಿಸಿಕೊಂಡಾಗ ಪೊಲೀಸರ ತನಿಖೆ ನಡೆಸಿ ವಂಚಕರಂದು ಕುತಂತ್ರದ ಮೂಲಕ ಹಣ ಸಂಗ್ರಹಿಸಿ ಪರಾರಿಯಾದ ಗುಂಪು ಎಂದು ಪತ್ತೆ ಹಚ್ಚಿದರು. ಈ ಘಟನೆ ಕೃಷ್ಣಪ್ಪನಿಗೆ ದೊಡ್ಡ ಪಾಠವಾಯಿತು. ನಂತರ ಅವನು ಊರಿನ ಜನರಿಗೆ ಯಾವುದೇ ಗುತ್ತಿಗೆ ಮಾಡುವಾಗ ನೋಂದಾಯಿತ ಕಂಪನಿಗಳನ್ನೇ ಆರಿಸಬೇಕು, ಮುಂಗಡ ಹಣ ಸಂಪೂರ್ಣ ಕೊಡಬಾರದು, ದಾಖಲಿಸಬೇಕು ಎಂದು ತಿಳಿಸಿದೆ. ವಂಚನೆ ಅವನನ್ನು ಮತ್ತಷ್ಟು ಜಾಗರೂಕನನ್ನಾಗಿಸಿತು. ಈ ಪಾಠದಿಂದ ಊರಿನವರಿಗೂ ಅರಿವು ಹೆಚ್ಚಾಯಿತು.